ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿದೆ. ನಾನು ಕೂಡ 34 ವರ್ಷದಿಂದ ಶಾಸಕನಾಗಿದ್ದೀನಿ. ಬೆಂಗಳೂರಲ್ಲಿ ನಮಗೆ ಆಶ್ರಯ ಸೈಟ್ ಕೊಡೋದಕ್ಕಾಗಲಿ ಅಥವಾ ಮನೆ ಕೊಡೋದಕ್ಕಾಗಲಿ ನನಗೆ ಅಂತಲ್ಲ, ಬೆಂಗಳೂರಿನ ಯಾವ ಶಾಸಕರಿಗೂ ಅವಕಾಶ ಇಲ್ಲ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಜಾಗದ ಕೊರತೆಯಿಂದ ನಮ್ಗೆ ಅವಕಾಶ ಇರಲಿಲ್ಲ. ನಾವು 2015-16ರಲ್ಲಿ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡ್ವಿ, ನಮ್ಮ ಸಮಸ್ಯೆಗಳನ್ನು ಹೇಳಿ. ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಯಲಹಂಕ ಬರುತ್ತೆ, ಅದೇ ರೀತಿ ಆನೇಕಲ್ಲು ಮತ್ತೆ ಬೆಂಗಳೂರು ದಕ್ಷಿಣ ಈ ಭಾಗದಲ್ಲೆಲ್ಲ ಸರ್ಕಾರಿ ಜಾಗಗಳಿದೆ. ಅಲ್ಲೆಲ್ಲ ಕೂಡ ಮನೆಗಳು ಕಟ್ಟಿಸಿ ಬೆಂಗಳೂರಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ ಮನೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಆಗ ಸಿದ್ದರಾಮಯ್ಯನವರು 1 ಲಕ್ಷ ಮನೆಗಳನ್ನ ಕಟ್ಟೋದಿಕ್ಕೆ ಪ್ಲಾನ್ ಮಾಡಿದ್ರು. ಆಮೇಲೆ ಆಗಿನ ಬೆಲೆ ಕೇವಲ 5 ಲಕ್ಷ ಇತ್ತು. ಆಮೇಲೆ ನಮ್ಮ ಸರ್ಕಾರ ಹೋದ್ಮೇಲೆ ಅದನ್ನ 12 ಲಕ್ಷನ 13 ಲಕ್ಷನ ಮಾಡಿದ್ದಾರೆ. ಈಗ ಪಾಪ ಅವರೆಲ್ಲ ಕೂಡ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಅವರಿಗೆ ದುಡ್ಡು ಜಾಸ್ತಿ ಆಗಿದೆ, ಮತ್ತೆ GST, ಅದರ ಜೊತೆಗೆ ಬೇರೆ ಬೇರೆ ಟ್ಯಾಕ್ಸ್ಗಳು ಮತ್ತೆ ಸ್ಟಾಂಪ್ ಡ್ಯೂಟಿ ಎಲ್ಲ ಕೂಡ ಹಾಕದೇ ಇದ್ರೆ, ಅದರಲ್ಲಿ ಅವರಿಗೆ ಕೊಡದೇ ಇದ್ರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ನಾನು ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಯಾಕಂದ್ರೆ ವಿಶೇಷವಾಗಿ ಆ ಮನೆಗಳನ್ನ ತಗೊಂಡಿರ್ತಕ್ಕಂಥವ್ರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು, ಅವರಿಗೆ ಸಹಾಯ ಮಾಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ನಾನು ಮತ್ತೆ ನಗರದ ಶಾಸಕರು ಎಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಅವರಿಗೆ ಎಕ್ಸಾಮ್ಷನ್ಸ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೇ ಸ್ಟಾರ್ಟ್ ಮಾಡಿದ್ದಾವಾಗ ಸರ್, ವಸತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ಇಲಾಖೆ ಶಾಲೆಗಳಿದೆ ಸರ್. ಆ ಶಾಲೆಗಳ ಘೋಷವಾಕ್ಯ ಬದಲಾವಣೆ ಮಾಡಿದೆ. ಫಸ್ಟ್ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇತ್ತು. ಈಗ ಜ್ಞಾನ ದೇಗುಲವಿದು ಪ್ರಶ್ನೆ ಧೈರ್ಯವಾಗಿ ಪ್ರಶ್ನಿಸು ಬಾ ಅಂತ ಮಾಡಿದ್ದಾರೆ. ಏನಕ್ಕೆ ಸರ್? ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಜನರಲ್ ಆಗಿ. ಆಮೇಲೆ ಆಗ್ಲೇ ನಾನು ಈ ವಸತಿಗೆ ಸಂಬಂಧಪಟ್ಟಾಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಮಿತಿಯರು, ಅವ್ರ ಹತ್ರ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅವ್ರ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಇಬ್ಬರ ಹತ್ರ ಕೂಡ ಚರ್ಚೆ ಮಾಡ್ತೀವಿ. ಹಿಂದೂಪರ ಸಂಘಟನೆ ವಿರೋಧ ಮಾಡ್ತಿದ್ದಾರೆ ಸರ್, ಹಿಂದೂಗಳು ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಅದು ತಿಳ್ಕೊಂಡು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.